ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯದ ರಾಜಕೀಯದಲ್ಲಿ ಬಹುದೊಡ್ಡ ಸಂಚಲನ ಮೂಡಿಸಿದ್ದು, ಅದರಲ್ಲಿ ವಿಶೇಷವಾಗಿ ಅಂದರೆ ಬಿಜೆಪಿಗೆ ದೊಡ್ಡ ಪೆಟ್ಟು ಕೊಟ್ಟಂತ ಹೇಳಿಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದರು. ಕರೋನಾ ಸಂದರ್ಭದಲ್ಲಿ 40,000 ಕೋಟಿ ರು ಅವ್ಯವಹಾರ ಆಗಿದೆ. ಮಾಸ್ಕು, ಹಾಸಿಗೆ, ಬೆಡ್ಡು ಇವೆಲ್ಲ ವ್ಯವಸ್ಥೆಯಲ್ಲಿ 40,000 ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳಿಬಿಟ್ಟಿದ್ದಾರೆ. ದೊಡ್ಡ ಬಾಂಬ್ ಇದು, ಅನಾಹುತವಾದಂಥ ಹೇಳಿಕೆ ಇದು ಇಡೀ ರಾಜ್ಯವನ್ನೇ ಸಂಚಲನ ಮೂಡಿಸಿತ್ತು. ಮಿಂಚಿನ ಸಂಚಲನ. ಅದರಲ್ಲಿ ವಿಶೇಷವಾಗಿ ಇದು ಕಾಂಗ್ರೆಸ್ನವರಿಗೆ ಬಹುದೊಡ್ಡ ಅಸ್ತ್ರ ಆಗಿದೆ. ಈಗ ಬಿಜೆಪಿಗೆ ಬಹುದೊಡ್ಡ ಪೆಟ್ಟು. ಇಂಥ ಒಂದು ವ್ಯವಸ್ಥೆ ಈಗಾಗಲೇ ಚರ್ಚೆ ಆಗಿದೆ, ನಿಮ್ಗೆ ಗೊತ್ತಿದೆ. ಆದರೆ ಅವತ್ತು ಅವರು ಒಂದು ಮಾತುಗಳನ್ನು ಹೇಳಿದರು. ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಅಧ್ಯಕ್ಷರು ಅವತ್ತು HK ಪಾಟೀಲ್ ಇದ್ರು, ಈಗಿನ ಕಾನೂನು ಸಚಿವರು ಅವತ್ತಿದ್ರು. ಈಗ ಯಾರಿದ್ದಾರೆ? CC ಪಾಟೀಲ್ ಇದ್ದಾರೆ, ಅಧ್ಯಕ್ಷರು. ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಕರ್ನಾಟಕ ಸರ್ಕಾರ ಅವರು ಅಧ್ಯಕ್ಷರಿದ್ದಾರೆ CC ಪಾಟೀಲ್. ಇವತ್ತು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು, ಬಿಜಾಪುರದಲ್ಲಿ 40,000 ಕೋಟಿ ಎಲ್ಲಿ ಇಡಬೇಕು ಸ್ವಾಮಿ ಅಂತ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದವರಿಗೆ. ಅಂದರೆ ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ಇದು ಟಾಂಗ್ ಕೊಟ್ಟಿದ್ದಾರೆ. 40,000 ಕೋಟಿ ದುಡ್ಡು ಎಲ್ಲಿ ಇಡ್ತೀರಿ? ಎಲ್ಲಿಂದ ಬರುತ್ತೆ? ಹೆಂಗೆ ಇಡ್ಬೋದು ಅದನ್ನ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಎರಡನೇದಾಗಿ ಹೇಳಿದ್ದಾರೆ, ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಸಾಮಾನ್ಯವಾಗಿದ್ದಲ್ಲ, ಅದಕ್ಕೆಲ್ಲ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಮೂಲಕ ತಪ್ಪು ಸರಿ ತಿಳ್ಕೊಂಡು ಆದಮೇಲೆ ಅಂಕಿತ ಹಾಕ್ತಾರೆ ಅಂತಿಮವಾಗಿ. ಈ ರೀತಿ ಹೇಳಿಕೆ ಕೊಡೋದ್ರಿಂದ ಏನಾಗತ್ತೆ? ಇದಕ್ಕೆ ಅವ್ರು ಹೇಳಿದ್ದಾರೆ, ಸಂದರ್ಭ ಬಂತು ಅಂದ್ರೆ ನಾನು ಸಮರ್ಪಕವಾದ ವೇದಿಕೆಯಲ್ಲಿ ನಾವು ಇದಕ್ಕೆ ಉತ್ತರ ಕೊಡ್ತೇವೆ ಅಗತ್ಯ ಬಿದ್ದರೆ ಅಂತ ಮಾತುಗಳನ್ನು ಹೇಳಿದ್ದಾರೆ. ಇದು ಒಂದು. ಎರಡನೇ ಮಾತು ಏನು ಹೇಳಿದ್ದಾರೆ, ಪಂಚಮಸಾಲಿ ಮೀಸಲಾತಿ 2A ಮೀಸಲಾತಿಗೆ ಬಹುದೊಡ್ಡ ಹೋರಾಟ ಮಾಡಿದ್ರು ಬಿಜೆಪಿ ಸರ್ಕಾರ ಇರುವಾಗ. ಬಸವರಾಜ ಬೊಮ್ಮಾಯಿ ಅವರು ಮನೆ ಅಂದ್ರೆ ಅದು ಏನಾಗಿತ್ತು, ಪ್ರತಿಭಟನೆಯ ಕೇಂದ್ರ ಆಗಿತ್ತು. ಅದು ಇವತ್ತು ಎಲ್ಲಿ ಮಾಡ್ತಾ ಇದ್ದಾರೆ? ಪರೋಕ್ಷವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ, ಕಾಶ್ಯಪ್ನವ್ರ ವಿರುದ್ಧ, ಇವ್ರ ವಿರುದ್ಧ ಅವರು ಮಾತನಾಡಿದ್ದಾರೆ, ಅವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ. ಇವತ್ತೇನು ನಿಮ್ಮ ಹೋರಾಟ ಎಲ್ಲಿ ಹೋತು? ನಿಮ್ಮ ಧ್ವನಿ ಎಲ್ಲಿದೆ? ಇವತ್ತು ಮಾಡೋಕ್ಕಾಗತ್ತಾ? ಇವತ್ತು ಪ್ರಶ್ನೆ ಮಾಡಿದ್ದಾರೆ. ನಾವು 3D ಏನೋ ಮಾಡ್ತಾ ಇದ್ದೀವಿ, ಅದು ನೀವು ಅದಕ್ಕೂ ಕಲ್ಲು ಹಾಕಿದ್ರಿ. ಇವತ್ತೇನಾಗಿದೆ? ಸಿದ್ದರಾಮಯ್ಯನವರು ಆ ಬಗ್ಗೆ CM ಅವರು ಹೇಳಿದ್ದಾರೆ ಅಧಿವೇಶನದಲ್ಲಿ, ಆದರೆ ಅವರು ಇವತ್ತಿಗೂ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಮ ಹೋರಾಟ ಬಿಜೆಪಿ ವಿರುದ್ಧ ವಿನಃ ಕಾಂಗ್ರೆಸ್ ವಿರುದ್ಧ ಅಥವಾ ನಿಮ್ಮ ಪಂಚಮಸಾಲಿ 2A ಜೊತೆ ಅಲ್ಲ ಅನ್ನೋ ಮಾತುಗಳನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಅವನ್ನೆಲ್ಲ ನಿಮ್ಗೆ ಈಗ ಕಾಣಿಸ್ತೇವೆ ನೋಡಿ. ಪಾಟೀಲ್ ಮಾಡಿದ್ರು ಬೇಡ ಏನೋ ಕಮೆಂಟ್ ಬೇಡ. ಎಲ್ಲಿ ಇಡ್ತೀರಿ 40,000 ಕೋಟಿ? ಅದ ಸರ್, ಎಲ್ಲಿ ಇಡಕ್ಕೆ ಸಾಧ್ಯ ಆಗತ್ತೆ? ಅಂದ್ರೆ ಮಾಸ್ಕಿಂದ 485 ರೂಪಾಯಿ, ಬೆಡ್ಗಳಿಗೆ 20,000 ಪರ್ ಡೇ. ಈಗಾಗಲೇ ಸಾಕಷ್ಟು ಜನ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ಸಂದರ್ಭ ಬಂದಾಗ ಸೂಕ್ತ ವೇದಿಕೆಯಲ್ಲಿ ಹೇಳಬೇಕಂತ ಅವಶ್ಯಕತೆ ಇದ್ರೆ ಹೇಳ್ತೇನೆ. ಈಗ ನಾನು ಬಂದಿದ್ದು ಒಂದು ಧಾರ್ಮಿಕ ಕೆಲಸಕ್ಕೆ, ಪೂಜ್ಯ ಶ್ರೀಗಳ 1ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ನಿಮಿತ್ತ ಬಂದೇನೆ. ದಯವಿಟ್ಟು ಇವತ್ತು ಇಲ್ಲಿ ಬೇಡ, ಮತ್ತು ಬಿಜಾಪುರಕ್ಕೆ ಬರ್ತೇನೆ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿಯೂ ಸೇವೆ ಮಾಡೇನೆ, ಮತ್ತು ಬರ್ತೇನೆ. ಮತ್ತು ಏನಾದರೂ ಅವಕಾಶ ಸಿಕ್ಕರೆ ಮತ್ತೆ ಇಲ್ಲಿ ಬರೋದಾದ್ರೆ ಬರ್ತೇನೆ. ಏನು ಚರ್ಚೆ ಆಗ್ಬೋದು ಸರ್ ಲೆಕ್ಕಪತ್ರ ಸಮಿತಿ? ಯೂಶ್ವಲಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಅಡಿಟರ್ ಜನರಲ್ AG ಅವರು ಇಲಾಖೆವಾರು ಸರ್ಕಾರ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ರಿಪೋರ್ಟ್ ಮಾಡಿರ್ತಾರೆ. ಅದ್ರ ಮೇಲೆ ಅಜೆಂಡಾ ಫಿಕ್ಸ್ ಇರುತ್ತೆ. ಆ ಅಜೆಂಡಾದೊಳಗೆ ಸಂಬಂಧಪಟ್ಟಂಥ ಇಲಾಖೆಯ ಮುಖ್ಯಸ್ಥರು, ಮಂತ್ರಿಗಳನ್ನು ಹೊರತುಪಡಿಸಿ ಮಂತ್ರಿಗಳ ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಬಂದಿರ್ತಾರೆ, ಕ್ಲಾರಿಫಿಕೇಷನ್ ಕೇಳ್ತಾರೆ. ಅವ್ರ ಕ್ಲಾರಿಫಿಕೇಷನ್ ಸರಿ ಇದ್ದರೆ ಅದನ್ನು ಡಿಲೀಟ್ ಮಾಡ್ತೇವೆ. ಅಧಿಕಾರಿಗಳ ತಪ್ಪು ಕಂಡು ಬಂದ್ರೆ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ತಗೊಳಕ್ಕೆ ಕಾಂಪಿಟೇಟಿವ್ ಅಥಾರಿಟಿ ಯಾರು ಇರ್ತಾರೆ. ಪಂಚಮಸಾಲಿ ಲಿಂಗಾಯತ 2A ಮೀಸಲಾತಿಗೆ 2D ಕೊಟ್ಟಿದ್ದಕ್ಕೆ ಅದು ಕಾನೂನು ಅಂತ ಕೋರ್ಟ್ ನಡೆದಿದೆ, ನಾವು ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಸರ್ಕಾರ ಇದ್ದಾಗ ದಿನ ಮಸ್ತ್ ಸ್ಟ್ರೈಕ್ ಮಾಡಿರಲ್ಲ. ಅದೇ ವಿನಯ್ ಕುಲಕರ್ಣಿ ದಿನ ಸ್ಟ್ರೈಕ್ ಮಾಡಿದಲ್ಲ, ಅದೇ ಕಾಶ್ಯಪ್ನವ್ರು ದಿನ ಸ್ಟ್ರೈಕ್ ಮಾಡಿದ್ರಲ್ಲ. ಮುಖ್ಯಮಂತ್ರಿ ಬೊಮ್ಮಾಯಿ ಅವ್ರ ಮನೆ ಅಂತಂದ್ರೆ ಸ್ಟ್ರೈಕ್ ಮಾಡೋ ಸ್ಥಳ ಆಗಿತ್ತು. ಈ ಹುಬ್ಬಳ್ಳಿ ಬೆಂಗಳೂರು ಆಗೈತಲ್ಲ, ಯಾವ್ದು ಅದು ಫ್ರೀಡಮ್ ಪಾರ್ಕ್, ಆ ರೀತಿ ಮಾಡಿದ್ರು. ಈಗ ಯಾಕೆ ಸುಮ್ಮದಾರ? ಇರಬಾರ್ದು. ಅವಾಗ ಪಂಚಮಸಾಲಿ, ಈಗ ಮತ್ತೆ ಬೇರೆ ಆದ್ರೇನ? 2D ಕೊಟ್ಟಿದ್ದಕ್ಕೆ ನಮಗೆ ಕಾನೂನು ಸಮಸ್ಯೆ ಆಗ್ತದೆ. 2D ಕೊಡ್ಬೇಕಾದ್ರೆ ಅಂದಿನ ಮುಖ್ಯಮಂತ್ರಿಗಳು, ನಮ್ಮ ಸ್ನೇಹಿತರಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು
ಹೋರಾಟಗಾರನ ಸ್ವಾಮಿಗಳನ್ನು ಶಾಶ್ವತ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರನ್ನು ಕೂಡಿಸಿಕೊಂಡು ಕೃಷ್ಣಾದೊಳಗೆ ಹಲವಾರು ಬಾರಿ ಸಭೆ ಮಾಡಿ, ಮನೆಯಲ್ಲಿ ಸಭೆ ಮಾಡಿ, ಕಾನೂನು 2A ಕಾನೂನಾತ್ಮಕ ತೊಡಕೆ ಏನದವು, 2D ಆದರೆ ಪಂಚಮಸಾಲಿ ಸಮಾಜಕ್ಕೆ ಏನು ಲಾಭ ಸಿಗ್ತದೆ ಅನ್ನೋದು ಎಲ್ಲರ ಕೇಳ್ಕೊಂಡು ಎಲ್ಲರೂ ಒಪ್ಪಿಂದ ಹೇಳ್ಯಾರ. ಎಲ್ಲರೂ ಒಪ್ಪಿಂದ 2D ಕೊಟ್ಟಿತ್ತು. ಆಮೇಲೆ ರಾಜಕೀಯ ಬಣ್ಣವನ್ನು ಅವ್ರು ಹಚ್ಚಿದ್ರು. ಅಲ್ಪಸಂಖ್ಯಾತರ 4% ಕಸ್ಕೊಂಡ್ರಿ ಹಂಗೆ ಹಿಂಗೆ ಅಂತ. ಒಂದು ನಿರ್ದಿಷ್ಟವಾದ ಧೋರಣೆ ಇರಬೇಕು. ನಿನಗೆ ಬೇಕೋ ಬೇಡೋ, ನನಗೆ ಬೇಕೋ ಬೇಡೋ, ನಾ ಇವನ ಕಡೆನಾರ ಇಸ್ಕೋಲಿ, ಇನ್ನೊಬ್ಬರ ಕಡೆನಾರ ಇಸ್ಕೋಲಿ, ನನ್ನ ಜೀವನ ಸಾಗಬೇಕಲ್ಲ. ನನ್ನ ಜೀವನ ಸಾಗಕ್ಕೆ ಒಂದು ಮಾರ್ಗ ಹುಡುಕಿದ್ದೀವಿ, ಅದಕ್ಕೆ ಅಡ್ಡಗಾಲ ಹಾಕಿದ್ರು. ಈಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮೀಟಿಂಗ್ ಮಾಡಿದ್ವಿ ಬೆಳಗಾವಿದೊಳಗೆ. ಬೆಂಗಳೂರು ಹೋದ ಕೂಡಲೇ ಶಾಶ್ವತ ಹಿಂದುಳಿದ ವರ್ಗದ ಜೊತೆ ಆ ಮೀಟಿಂಗ್ ಮಾಡ್ತೇ ಬಂದಿದ್ದರು. ಆ್ಯಸ್ ಆನ್ ಟುಡೇ ದೇರ್ ಇಸ್ ನೋ ವಾಯ್ಸ್. ಅಂದರೆ ಜಾರಿಕೊಳ್ಳೋದಾರ 100ಕ್ಕೆ 100 ಜಾರ್ಕೊತಾ ಇದ್ದಾರೆ. ದೇ ಆರ್ ಜರ್ಕಿಂಗ್ ದ ಡ್ಯೂಟೀಸ್ ಫ್ರಮ್ ದ ರೆಸ್ಪಾನ್ಸಿಬಿಲಿಟಿ ಟು ಗಿವಿಂಗ್ ದ ರಿಸರ್ವೇಷನ್ ಟು ದ ಪಂಚಮಸಾಲಿ ಸಮಾಜ. ಓಕೆ. ವೀಕ್ಷಕರೇ ನೋಡಿದ್ರಲ್ಲ, ಅವ್ರ ಮಾತುಗಳನ್ನು ಕೇಳಿದ್ರಿ. ಅವ್ರ ಪ್ರಶ್ನೆಗೆ ಉತ್ತರ ಯಾರು ಆರೋಪ ಮಾಡಿದ್ದಾರೆ ಅವ್ರು ಕೊಡಬೇಕಾಗಿದೆ. ಅಂದರೆ ಬಸವರಾಜ ಗೌಡ ಪಾಟೀಲ್ ಯತ್ನಾಳ್ ಅವರು 40,000 ಕೋಟಿ ಎಲ್ಲಿದೆ ಅನ್ನೋದನ್ನ ಹೇಳಬೇಕು. ಜೊತೆಗೆ ಇವರು ಏನು ಪಂಚಮಸಾಲಿ ಹೋರಾಟ ಯಾಕೆ ನಿಂತಿದೆ, ಯಾಕೆ ಧ್ವನಿ ಕಡಿಮೆ ಆಗಿದೆ ಅನ್ನೋದಕ್ಕೆ ಅವ್ರು ಉತ್ತರ ಕೊಡಬೇಕು. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಆನಂದ್. ನಮಸ್ಕಾರ.